ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಮಂಗಳೂರಿನಲ್ಲಿ ಮತ್ತೆ ಮಸಾಜ್ ಪಾರ್ಲರ್ ದಂಧೆ ತಲೆ ಎತ್ತಿದೆ. ಹಣ ಮಾಡುವ ತೆವಲಿಗೆ ಬಿದ್ದವರು ನಡೆಸುವ ಅನಾಚಾರಗಳು ಒಂದೆರಡಲ್ಲ. ಆಯುರ್ವೇದಿಕ್ ಥೆರಪಿ, ಬ್ಯೂಟಿ ಪಾರ್ಲರ್ಗಳ ಹೆಸರಲ್ಲಿ ಅನೈತಿಕ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಸರಿಸುಮಾರು 25ಕ್ಕೂ ಹೆಚ್ಚು ಮಸಾಜ್ ಪಾರ್ಲರ್ಗಳಿವೆ ಅಂತ ಅಂದಾಜಿಸಲಾಗಿದೆ. ಈ ಹಿಂದೆ ಹೈಕೋರ್ಟ್ನಲ್ಲಿ ಮಸಾಜ್ ಪಾರ್ಲರ್ಗಳಿಗೆ ಅನುಮತಿ ನೀಡದಂತೆ ದಾವೆ ಹೂಡಲಾಗಿತ್ತು. ಆದರೆ ಕಾನೂನಿನಲ್ಲಿ ಇದಕ್ಕೆ ಯಾವುದೇ ನಿದರ್ಶನವಿಲ್ಲದ ಕಾರಣ ಮಸಾಜ್ ಪಾರ್ಲರ್ಗಳಿಗೆ ಅನುಮತಿ ನೀಡಲಾಯಿತು. ಆ ನಂತರದ ದಿನಗಳಲ್ಲಿ ಅನೇಕರು ಮಸಾಜ್ ಪಾರ್ಲರ್ ಹೆಸರಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಅನುಮತಿ ಪಡೆದು ಒಳಗೊಳಗೆ ಅನೈತಿಕ ಚಟುವಟಿಕೆ ನಡೆಸತೊಡಗಿದ್ರು. ಇದರಿಂದಾಗಿ ಪೇಚಿಗೆ ಸಿಲುಕಿದ ಪಾಲಿಕೆ ಅನುಮತಿಗಳನ್ನ ನಿರಾಕರಿಸಿ ಮಸಾಜ್ ಪಾರ್ಲರ್ಗಳ ಬಾಗಿಲು ಬಂದ್ ಮಾಡಿತು. ಆದ್ರೆ ಖದೀಮರು ಯೂನಿಸೆಕ್ಸ್ ಸಲೂನ್ ಹೆಸರಿನಲ್ಲಿ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಮಸಾಜ್ ಪಾರ್ಲರ್ಗಳನ್ನ ತೆರೆದು ದಂಧೆ ನಡೆಸುತ್ತಿದ್ದಾರೆ. ಇದಕ್ಕಾಗಿ ಪೊಲೀಸರಿಗೆ ದಿನನಿತ್ಯ ಅಫ್ತಾ ನೀಡುತ್ತಿದ್ದಾರೆ. ಹೀಗೆ ಎಲ್ಲೆಂದರಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವ ಅನೈತಿಕ ಚಟುವಟಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಮಸಾಜ್ ಪಾರ್ಲರ್ಗಳಿಗೆ ಬೀಗ ಜಡಿಯಬೇಕಿದೆ. ಇಲ್ಲವಾದರೆ ಮಂಗಳೂರಿನ ಗತಿ ಅದೋ ಗತಿಗೆ ಸರಿ. ಮಂಗಳೂರಿನಲ್ಲಿ ಎಲ್ಲೆಲ್ಲಿ ಈ ದಂಧೆ ನಡೀತಾ ಇದೆ ಅನ್ನೋದನ್ನ ಅಮೃತ ಬೆಳಕಿಗೆ ತರಲಿದೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.